Papa, bagus deh. ಕೊಲ್ತಾಳೆ ಅಂತಾರ ಏನ್ ತಂದಿದೀಯ ಫಸ್ಟ್ ಈಗ ವಧೆಗಳು ಕಮ್ಮಿ ಐತೆ ಕೂತ್ಕೊಳ್ಳಿ ಇಬ್ರು ಕೂತ್ಕೊಳ್ಳಿ ಇಲ್ಲ ಕೂತ್ಕೊಡ ಏನ್ ತಗೊಂಡಿದ್ಯಪ್ಪ ಅವ್ರಿಬ್ರಿಗೆ ಮಕ್ಳಿಗೆ ತಿಂಡಿ ಎಲ್ಲ ತಗೊಂಡಿ ಅವಳೊಬ್ಳು ಇದೇ ಗಮ್ಮತ್ ಐತೆ ಬಾಳೆಹಣ್ಣು ಟಮಾಟೆ ಹಣ್ಣು ಈ ಕಡೆ ಇದು ತೋರ್ಸೋದವ್ರಿಗೆ ಇಬ್ರು ತಂದಿರೋದ ಬ್ರೆಡ್ ಇವರಿಗೆ ಬ್ರೆಡ್ ಅವಳಿಗೆ ರಸ್ಕು ರಸ್ಕು ಬಿಸ್ಕೆಟು ಗುಡ್ಡೆ ಬಿಸ್ಕೆಟು ಟಮಾಟೆ ಟಮಾಟೆನಾಗ ಎಷ್ಟು ಗೊತ್ತಾ 60 ರೂಪಾಯಿ ಕೆಜಿ 60 ರೂಪಾಯಿ ಕೆಜಿ ಅದಕ್ಕೆ ಒಂದು ಕೆಜಿ ತಗೊಂಡಿದ್ದೀನಿ 15 ಮಾಡು ಸುಮ್ಮನೆ ಹಾಗೆ ಕುಂತ್ಕೋಬೇಕು ರಸ್ಕು ಒಬ್ಬರೇ ತಿನ್ಬೇಡ ಅವ್ರಿಬ್ರು ಹಾಕ್ಬೇಕು ಬ್ರೆಡ್ ಎಲ್ಲ ಅವ್ರಿಗೆ ಯಾಕೆ ತಿಂದಿರಲ್ಲ ನಂಗೇನೋ ಬೇಡ ಬಿಡು ನಿನ್ಗೆ ಯಾಕೆ ಬಾಳೆದೆಲೆ ಗೋಬಿ ಮಕ್ಕಳ ಸುಮ್ಮನೆ ಕುಂತ್ಕೊಳ್ಳಿ ಕಡ್ಡಿ ಅಲ್ಲ ನಿಂಗೆ ಅದು ಇದು ಪೇಪರ್ ಸುಮ್ಮನೆ ನೋಡ್ತಾನೆ ಬಾಳೆದೆಲೆ ಹಾಕ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಗೋಬಿ ತಿನ್ನೋಣ ಟೈಮ್ ಎಷ್ಟಾಗ ಗೊತ್ತಾ ಅಲ್ಲೇ 9:30 ಆಗಕ್ ಬಂದಿದ್ ನೈಟು 9 ಕಾಲು ಬಾಳೆದೆಲೆ ಗೋಬಿ ಮಾತ್ರ ಸೂಪರ್ ಮಾಡ್ತಾರೆ ಇವಾಗ ಬಂದಾರ ನೋಡಿ ಅದು ಮಳೆದ ಸಿಟ್ಕೊಂಡಿದೆ ಮಾತ್ರ ಗೊಂಬೆ ಬರ್ಲಿ ಕಾರ್ಯ ಆಯ್ತು ಬಾಳೆಹಣ್ಣು ಇಷ್ಟ ಆಗಿರ್ತಪ್ಪ ವೆದರು ಹೊರಗಡೆ ಚಿಟಪಟ ಅಂತ ಸೋನೆ ನೆನಕೈತೆ ನಾನು ಅವ್ರದ್ದು ನೆನ್ಕೊಂಡೆ ಬಂದೆ ನೋಡಿ ಗೋಬಿ ಚೆನ್ನಾಗೈತೆ ಇಲ್ಬಾ ಒಳಗೆ ಹೋಗೋಣ ನೋಡಿಲ್ಲಿ ಅವಂಗ ಆಗ್ತಾ ಇದ್ದೀರ ಅಂತ ಎರಡು ಪೀಸ್ ಆದ ಅವನಿಗೆ ಅವಳು ತಪ್ಪತ್ತಿದ್ರು ಸಣ್ಣ ಪೀಸ್ ಹಾಕೊಳ್ಳಿ ನಾನು ಪೀಸ್ ಹಾಕೊಳ್ತಾರಪ್ಪ ನಮ್ಮ ಅಪ್ಪನ ಅಲ್ಲಿಗೆ ಹಾಕಿಲ್ಲ ಅಂತ ನೋಡ್ಕೊಂಡು ಇಲ್ಲ ಗೊಂಬೆ ಗೋಬಿ ತಿನ್ನಲ್ಲ ಅವಳು ಮುದ್ದೆ ಚಪಾತಿ ಗೋಬಿ ಬರ್ತೀನಲ್ಲ ಅವಳು ಗೋಬಿ ಪಾಪ ಏನು ಇಷ್ಟ ಇಲ್ಲ ಇದೇ ಒಂದು ಸಾಯಂಕಾಲ ಟೈಮ್ ಎಲ್ಲ ಸಿಕ್ಬಿಟ್ರೆ 2 ತಿಂತಾರೆ ಈ ಊಟ ಟೈಮ್ ಅಲ್ವಾ ಒಂದೇ ಸಾಕು ಅದು ಹಾಫ್ ಅಷ್ಟೇ ಇವಾಗ ತಿಂತೀವಾ ನೆನ್ನೆಲ್ಲ 9:00 ಬಂದೈತೆ ಊಟ ಮಾಡ್ಬೇಕಾ ಊಟ ಮಾಡೋದಿಕ್ಕಾಗಲ್ಲ ಇವ್ ಒಂಚೂರು ಬೇಗ ತಗೊಂಬಂದ್ಕೊಟ್ರೆ ತಂದ್ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗಿರ ಒಂದು 6 ಗಂಟೆ ತಂದು ಹಂಗೆ ಮಾಡ್ಬೇಕಿನ್ನ 6 ಗಂಟೆ ತಂದ್ಬಿಟ್ಟು ಎಲ್ಲ ಬೇಗ ತಂದ್ಕೊಟ್ರೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಊಟ ಮಾಡ್ಬೋದು ಹಿಂಗಲ್ಲೇ 9:30 ಇನ್ನೇನು ತಿನ್ನು ಒಂದು ಅರ್ಧ ಗಂಟೆ 1 ಗಂಟೆ ವಾಕ್ ಮಾಡು 1 ಗಂಟೆ ವಾಕ್ ಮಾಡಿದ ತಕ್ಷಣ ರಸ್ಕಿಲ್ವಾ ಹಲೋ ನೋಡಿ ಸಾಕು ಚಲ ಭಯ ನೋಡಿ ನಾನು ಕೆಂದ ವಾಕಿಂಗ್ ಹೋಗ್ಬರೋಷ್ಟ್ರೊಳಗೆ ಬಾಕ್ಲಿಗೆ ನೀರು ಹಾಕಿ ಮೇಡಮ್ ಆಲೆ ಕಸವ ಗುಡಿಸ್ತಾವ್ರಿ ಎದ್ಬಿಟ್ಟು ಒದ್ಲತ್ತೆಯ ನಾವಲ್ಲಿ ಕಟ್ಟೆ ತಕೋಗಿ ವಾಕಿಂಗ್ ಇಬ್ರು ಇಲ್ಲ ಡೈಲಿ ಒಂದು ಮಂಕ್ರಿ ಕಸ ಸಿಗುತ್ತೆ ಕುಳ್ಳಿ ಯಾಕೆ ಬುಡ್ಕತ್ತಾಳಲ್ಲ ಎದ್ದು ಬಂದ ಅವನು ನಾಯಿ ಕಡ್ದಿರ್ತಾರ ಎಲ್ಲ ಒಳಿಕೆ ಕಟ್ಟಾಕ್ತಾನ ನೋಡ್ರಿ ಆಚೆ ಕಟ್ಟಾಕ್ತೀನಿ ನೋಡ್ರಿ ಯಾಕೆ ಒಂದು ಬೆಳಗಾನ ಸುತ್ತಾಡಿಸ್ಬೇಕೇನೋ ಅವನ್ನ ಈಗ ತಾನೇ ವಾಕಿಂಗ್ ಹೋಗಿ ಬಂದಿದ್ದೇವೆ ಕೊಟ್ಟೆ ಬಿಡ್ತೀನಿ ಅದೇ 1 ಗಂಟೆ ಅವನದೇ ಅಲ್ಲಿ ಕರ್ಕೊಂಡು ಹೋಗಿ ತಿರುಗಾಡ್ಸ್ಕೊಂಡು ಅದು ತುಂಬ ಹಾಡಿಟ್ಟು ಡ್ಯಾನ್ಸ್ ಆಡ್ತೀನಿ ಡ್ಯಾನ್ಸ್
ಇವನ್ನೆಲ್ಲ ಕಟ್ಟಾಕೊಳಗೆ ಇವ್ ಬಂದ ಇಲ್ಲದ ಏನೋ ಚೂರು ಇದಾದ ಮಾತ್ರ ಕೊಟ್ಟಿದ್ದೀನಿ ಒಂದೇ ಮುಚ್ಚಲ್ಲ ಬಾಯ ಬಿಲ್ಲೆ ಮೇಯ್ತವನು ಇಲ್ಲೇ ಮೇಯ್ದು ಉಲ್ಲ ಖಾಲಿ ಮಾಡಾಕ್ತಾರೆ ಬಿಡಿ ನಾವು ರೋಟಿ ತಗೋಬಿಟ್ಟು ಸ್ವಲ್ಪ ಸೊಪ್ಪು ಸಣ್ಕೊಂಬರೋನು ಸೊಪ್ಪು ಸಣ್ಕೊಂಬಂದ್ರೆ ಹೆಂಗೋ ಮೇವುಗಾರ ಇದಾಗುತ್ತೆ ಏಯ್ ಮುಚ್ಚ ಇವಾಗ ತಾರೆ ಏನೋ ಮಾಡ್ತಾರೆ ಸೊಪ್ಪು ಕುಯ್ತಾವಳೆ ಇವಾಗ ಈಗೆಲ್ಲ ಸುರುಟೈತಲ್ಲ ತೋಟದೊಳಗೆಲ್ಲವ ಚೆನ್ನಾಗಿ ನಾಟಿ ಸೊಪ್ಪೆಲ್ಲ ಅಂತ ಬೆರಕೆ ಸೊಪ್ಪೆಲ್ಲ ಹುಟ್ಟಿರುತ್ತೆ ಓ ಆಂಜನೇಯನ ಜೊತೆ ಬಾಲಿದ್ದಂಗೆ ನಿಮ್ಮ ಗೊಂಬೆ ಬೇರೆ ಕರ್ಕೊಂಬಂದಿದ್ದಾನಪ್ಪ ಅಲ್ಲಿ ಎಲ್ಲಾರ ತೋಟ ತೋಡಿರತ್ತ ಇಲ್ಲಿ ಹಿಡಿಯೋದ್ಬಿಟ್ಟು ಬರೀ ನೀನು ಜೊತೆ ಪಾಠ ಮಾಡಲ ಇನ್ನು ರಾತ್ರಿ ಹೊತ್ತು ಏನು ಮಾಡ್ತೀನಿ ತಾಣ ಕಟಾಕ್ ಬಂದ್ಬಿಡ್ತೀನಿ ಅಲ್ಲಿ ತೋಡಿರ್ತಾವಲ್ಲ ಅಲ್ಲಿಗೆ ಅಲ್ಲೇ ಇರ್ಬೇಕು ಅವಳು ಸೊಪ್ಪೆಲ್ಲ ಐತೆ ನಾ ಕಣ್ಣಿಗೆ ಕಾಣ್ತಾನೆ ಇಲ್ಲ ಇಲ್ಲ ಗೊತ್ತಾ ಎಂತ ಸೊಪ್ಪು ಅಂತ ನಿನಗೆ ಎಮ್ಮೆರೆಡ್ಡಿ ಸೊಪ್ಪು ಇವಳು ಚೆನ್ನಾಗಿತ್ತು ಮಳೆ ಓದೈತಲ್ಲ ಅದ್ರೊಳಗೆ ಗೊತ್ತೈತಿ ಇಂಥ ಸೊಪ್ಪು ಚಂದ ಈ ಟೈಮಲ್ಲಿ ಸೊಪ್ಪು ನಾವು ಜಾಸ್ತಿ ಮಾಡೋದೇ ಇಲ್ಲ ಸೊಪ್ಪು ಎಲ್ಲ ಕುಯ್ಕೊಂಡು ಸಾರು ಮಾಡಬೇಕು ಒಳ್ಳೇದು ಇದು ಎಲ್ಲ ಸೊಪ್ಪು ಐತಲ್ಲ ಹಣ್ಣೆ ಸೊಪ್ಪು ಬೆಕ್ಕೆ ಸೊಪ್ಪು ಎಲ್ಲ ಥರದ್ದು ಎಲ್ಲ ಥರದ್ದು ಮಿಕ್ಸು ಆ ಕಡೆ ತುಂಡಲ್ಲಿ ಇಲ್ವಾ ಹಂಗಾರೆ ಇವತ್ತು ಬೆಳಗ್ಗೆನೆ ಒಳ್ಳೆ ಸೊಪ್ಪಿ ಹಂಗಾರೆ ಬೆಳಗ್ಗೆನೆ ಇವತ್ತು ಒಳ್ಳೆ ಸೊಪ್ಪಿ ಸಾರು ಮಾಡ್ತೀವಿ ಹಂಗಾರೆ ಒಳ್ಳೆ ಸೊಪ್ಪಿ ಸಾರು ಮಾಡು ಸೊಪ್ಪು ನಾನು ಆಡಿಗೂ ಸೊಪ್ಪು ತಗೊಂಬತ್ತೀನಿ ಅದು ಹೆಂಗೈತೆ ಬೆರಕೆ ಸೊಪ್ಪು ಎಲ್ಲ ಮಿಕ್ಸು ಐತೆ ಇನ್ನೂ ಕುಯ್ಬೇಕು ಹುಡಿಕೊಂಡು ಕುಯ್ಬೇಕು ಏನು ಒಂತ ಇರ್ತಾವೇನು ನಾವು ಬೆಳೆಯೋದಾದರೆ ಒಂತನೇ ಇರ್ತಾವಪ್ಪ ಅವಾಗೆ ಬೆಳೆಯವಲ್ವಾ ಹುಡಿಕಂಡೆ ಕುಯ್ಬೇಕು ಬಾತಾಗ ಸೊಪ್ಪು ತರನ ಇನ್ನೆಷ್ಟು ಕುಯ್ಕತ್ತೀಯ ಈಗೆಲ್ಲ ರೋಲ್ಸಿ ಅಣಬೆ ಸಿಕ್ಬಿಡ್ಬೇಕು ಇದೆ ಎಣ್ಣೆ ಸೊಪ್ಪು ಇದೆ ಎಣ್ಣೆ ಸೊಪ್ಪು ಅದೇ ಎಣ್ಣೆ ಸೊಪ್ಪು ಆಳು ಮೇಯೋದು ಅಂದ್ಕೊಂಡಿದ್ದೆ ನಾವು ಮೇಯೋದೆ ಅದು ಹಂಗೆ ತೋರಿಸ್ಬೇಕು ತೋರಿಸಿದ್ರೆ ನನ್ನ ಕಣ್ಗೂ ಬೀಳ್ತಾ ಇರ್ತವೆ ಬಾಯ್ಲಿ ನೋಡಿಲಿ ಹೆಂಗೈತೆ ನೋಡಿಲಿ ನಾನು ಕಂಡು ಹಿಡಿತೀನಿ ನೋಡಿಲ್ಲಿ ಯಾವ ಹುಣ್ಸೆನ್ ಬೀಜ ಹಾಕಿ ಹುಣ್ಸೆನ್ ಎಲೆನೇ ಹುಟ್ಟವೆ ಇದು ಚಿಗುರು ಹಾಕ್ಬೇಕು ಚೆನ್ನಾಗಿರ್ತದೆ ಅದು ಸಪ್ರೇಟಾಗಿ ಹಾಕ್ಬೇಕು ಇದ್ರ ಜೊತೆ ಹುಣ್ಸೆನ್ ಚಿಗುರು ಮಾಡ್ತಾರಲ್ಲ ಸಪ್ರೇಟಾಗಿ ಹಾಕ್ಬೇಕು ಏಯ್ ಓಹೋ ತಪ್ಪು ಬಂದಿರೋ ನಂಗೆ ಯಾಟದು ಅವ್ಳು ಬೇಲಿ ಒಳಗೆ ಹೋದ್ಲು ಬಿಡು ಅದು ಕೆಡಕಾಲ ಪುಡಿ ಉದುರ್ಸು ಅಲ್ಲಿ ಡಿಶ್ ಇದು ವೈರ್ಗಿದ್ದತ್ತು ನೋಡು ವೈರ್ ಮ್ಯಾಕೆ ಕರೆಂಟ್ ಇದ್ದತ್ತ ಆಮೇಲೆ ಕರೆಂಟ್ ಇದ್ದತ್ ಕಣ್ ಪುಣ್ಯಾತ್ಮ ಹ್ಞೂ ಸಿಂಗಲ್ ಇರ್ತದಲ್ಲಿ ಇಲ್ಲೆಲ್ಲ ಪುಡಿ ಫುಲ್ಲು ಇವರೆಲ್ಲ ಸೆಂಡ ಹಾಕೋರು ಮರದಲ್ಲಿ ಮೇಲ್ಗಡೆ ಐತೆ ರೋಟಿ ಕಡ್ಡಿ ದೊಡ್ಡದಾಗಬೇಕು ಜವಂಗಿ ಕಡ್ಡಿ ರೋಟಿ ಕಡ್ಡಿ ದೊಡ್ಡದಾಗ್ತಾರೆ ನೋಡಿ ಸೊಪ್ಪು ಆಯಿತು ಆಡಿಗೆ ಸೊಪ್ಪು ಆಯಿತು ನಮ್ಮ ಗೊಂಬೆ ಅಲ್ಲಿ ಬಡ್ಕತಾವಳೆ ಗೊಂಬೆ ಬಾವನ ನಾವು ಹೊಂಟೆ ಬರ ಗೊಂಬೆ ಹೋಯ್ತಿದ್ದೀನಿ ಹೋಗು ಇವಾಗ ಹೋಗಿ
ಕಾಳು ಬೇಯಿ ಹಾಕಿ ಸೊಪ್ಪು ಸೋಸ್ಕೊಂಡು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಅದು ಬೆಳಗ್ಗೆನೇ ಸಾಂಬಾರು ಮಾಡ್ತೀನಿ. ಹೆಂಗೆ ಬಡ್ಕೊತಾಳ ಅಲ್ಲಿ ಹಿಂದ್ಗಡೆ ಓಡಾಡ್ತಾಳೆ ನಾಟಕ ಸುಮ್ಮನೆ ಬರಲಿ ಮತ್ತೆ ಅಂತವ. ಅವನು ಅಲ್ಲಿ ಮೇಯ್ತಾವನೆ. ಅವನಿಗೆ ಹುಷಾರೇ ಇಲ್ಲ ಫ್ರೆಂಡ್ಸ್, ನಾಯಿ ಕಚ್ಬಿಟ್ಟು. ಇವಾಗ ಪರವಾಗಿಲ್ಲ ಸ್ವಲ್ಪ, ಇವಾಗ ಒಂಚೂರು ಓಡಾಡ್ತಿದ್ದಾನೆ. ನನ್ನ ಮನೆ ಹತ್ರ ಇದ್ರೂ ನೋಡಿ ಹೆಂಗೆ ಕೆಡಿಕೊಂಡು ಕಚ್ತು ಅಂತ. ಇಲ್ಲಿ ಆಡು ಕುರಿಗಳು ಸಾಕೋದೇ ಸಖತ್ತು ಕಷ್ಟ. ಬೆನ್ಮೇಲೆಲ್ಲ ಕಚ್ಬಿಟ್ಟಿದ್ದು. ಇಲ್ಲಿ ಕೊಡ್ಕೊಳಿಕೆ ಹೋಗ್ಬಿಟ್ಟು ಬೆನ್ಮೇಕೆ ಕಚ್ಚಿದ್ದು. ಮೇಯ್ತಾವ ನೋಡಿ ನಿಧಾನಕ್ಕೆ. ಈಗ ಹೆಂಗೋ ಮೇಯ್ತಾವ, ಪರವಾಗಿಲ್ಲ. ಹೋಗಿ ಸೊಪ್ಪು ಸೋಸ್ಬಿಟ್ಟು ಅಡುಗೆ ಮಾಡಿ ಒತ್ನಂತ. ಇಲ್ಲಾಂದ್ರೆ ಒಲೆ ಕಚ್ಚಿ ನಾನು ಸೊಪ್ಪು ಸೋಸ್ಕೊತೀನಿ. ಒಲೆ ಕಚ್ಕೊಡ್ತೀನಿ ನೀಟಾಗೆ. ಬೇರೆ ನೀಟಾಗಿ ಇದು ಮಾಡಿದ್ಯಲ್ಲ, ಕೀಳು ಇಲ್ಲ ಒಂದೊಂದು ಎಲೆ ಇದಾಗಿರ್ತಾವೆ, ಕೀಳ್ಬೇಕು. ಉಳ್ಕಾಗಿರವು. ನೋಡಿ ಬೆರಕೆ ಸೊಪ್ಪು ಹೆಂಗೈತೆ ಫ್ರೆಂಡ್ಸ್. ನಾವು ಅಂಗಡಿಲಿ ತಗೊಂಬಂದ್ರು ಈ ಸೊಪ್ಪು ಸಿಗಲ್ಲ ನೋಡಿ. ಎಮ್ಮೆ ರೆಡಿ ಸೊಪ್ಪು ಎಲ್ಲ ಬರೀ ಗೊಬ್ಬರ ಹಾಕಿ ಇದು ಮಾಡಿರ್ತಾರೆ. ಮಿಕ್ಸ್ ನಮ್ಮ ಹೊಲದೊಳಗೆ ಒಲೆ ದಗ ಹಚ್ಕೊಂಡೇ ಬಿಡ್ತು. ಇಲ್ಲೊಂದು 5-6 ಥರ ಸೊಪ್ಪು ಐತಂತೆ. ಕೇಳಮ್ಮ ನಿಮ್ಮಕ್ಕೆ ಯಾವ್ಯಾವುದು ಏನೇ ಸೊಪ್ಪು ಅಂತ. 5-6 ಥರ ಇಲ್ಲ, ನಾನು ಕಿತ್ಕೊಂಬಂದಿರೋದೆ 3 ಥರ. ಯಾವ್ಯಾವ ಸೊಪ್ಪು ಅದು? 5-6 ಥರ ಸೊಪ್ಪು ಐತೆ. ಅಂದರೆ ನನಗೆ ಟೈಮ್ ಇಲ್ಲ, ಬೆಳಗ್ಗೆ ಟೈಮ್ ಕುಯ್ಯಕ್ಕೆ ಹೋಯ್ದನಲ್ಲ, ಹಂಗಾಗಿ ಟೈಮ್ ಇಲ್ಲ. ಇದು ಎಮ್ಮೆ ರೆಡ್ಡಿ ಸೊಪ್ಪು ಅಂತಾರೆ. ಎಮ್ಮೆ ರೆಡ್ಡಿ ಸೊಪ್ಪು ಇದು ಇದರಲ್ಲಿ ಬರೀ ಮಶೊಪ್ ಮಾಡಿದ್ರೆ ಸಕ್ಕದಾಗಿರುತ್ತೆ. ಇದು ಬರೀ ಮಶೊಪ್ ಮಾಡ್ತಾರೆ ಇದರಲ್ಲಿ, ಚೆನ್ನಾಗಿರುತ್ತೆ ಎಮ್ಮೆ ರೆಡ್ಡಿ ಸೊಪ್ಪು. ಇದಂತೂ ಆರೋಗ್ಯಕ್ಕೆ ತುಂಬ, ಎಲ್ಲ ಸೊಪ್ಪಲ್ಲೂ ಇಲ್ಲಿ ನಮ್ಮ ಹಳ್ಳಿ ಕಡೆ ಸಿಗೋ ಪ್ರತಿಯೊಂದು ಸೊಪ್ಪಲ್ಲೂ ಏನಾದ್ರು ಒಂದು ಹೆಲ್ತ್ ಬೆನಿಫಿಟ್ಸ್ ಇರ್ತದೆ. ಆಮೇಲೆ ಇದನ್ನ ನೋಡಿ, ಇದನ್ನ ಬೆಕ್ಕೆ ಸೊಪ್ಪು ಅಂತಾರೆ. ಇದನ್ನ ಬೆಕ್ಕೆ ಸೊಪ್ಪು ಅಂತಾರೆ. ಮತ್ತೆ ಇದು ಬಂದು ಅಣ್ಣೆ ಸೊಪ್ಪು. ಗೊತ್ತಾಯ್ತಾ? ಇವೆಲ್ಲ 3 ಥರ ಸೊಪ್ಪು ಇಟ್ಕೊಂಡ್ಬಂದಿದ್ದೀನಿ. 3 ಥರ? ಇನ್ನು ಎಷ್ಟು ಥರ ಇರ್ತಾವಲ್ಲ? ಇರ್ತವೆ ಹೊಲದೊಳಗೆಲ್ಲ ಇದಾವೆ. ನಮ್ಮ ಹೊಲದೊಳಗೇನೆ ಏನಿಲ್ಲ ಅಂದ್ರು ಒಂದು 7-8 ಥರ ಸೊಪ್ಪಾವೆ ಸಾಂಬಾರ್ಗೆ ಹಾಕೋ. ಯಾವ್ಯಾವ ತಿನ್ಸ್ಬಿಟ್ಟು? ನಾವೆಲ್ಲ ಸಣ್ಣ ಮಕ್ಳಲ್ಲಿ ಏನ್ ಗೊತ್ತಾ, ಆಮೇಲೆ ಕೆರೆ ಒಳಗೆ ಒಂದು ಬೆಳಿತಾವಲ್ತಾರ, ಅದು ಯಾವ ಸೊಪ್ಪು? ಒಣಗೊನೆ ಸೊಪ್ಪು. ಅದು ಮಾತ್ರ ಸೂಪರ್ ಆಗಿರ್ತದೆ, ಒಳ್ಳೇದದು ಕಣ್ಣಿಗೆ. ಅದು ಹುಡುಕಿರೋ ಸಿಗಲ್ಲ ಈಗ. ಏನ್ ಗೊತ್ತಾ, ನಾವು ಸ್ಕೂಲ್ ಬಿಟ್ಟಿದ ತಕ್ಷಣ ನಾವು ಫಸ್ಟ್ ಹೋಗ್ತಿದ್ದೆ ಸೊಪ್ಪು ಹಿಡ್ಕೊಂಡು ಹೊಲ್ದಾಗ. ಅವಾಗೆಲ್ಲ ಅದೇ ಜಾಸ್ತಿ ಅಲ್ಲ. ನಾವು ಕೆರೆಯಲ್ಲಿ ಸೊಪ್ಪು ಕುಯ್ಬೇಕಂದ್ರೆ ಏನೋ ಒಂಥರ ಖುಷಿ ನಮ್ಗೆ. ಕೆರೆ ಗದ್ದೆ ಬೈಲಲ್ಲಿ ಅಣ್ಣೆ ಸೊಪ್ಪು ಅಂತೀನಿ, ಒಣಗನೆ ಸೊಪ್ಪ ಕುಯ್ಯಕ್ಕೆ ಓಡಿವು. ನಾವು ಸಖತ್ ಒಣಗನೆ ಸೊಪ್ಪು. ಅದ್ ಕಣ್ಣಿಗೆ ಸಖತ್ ಒಳ್ಳೇದು. ಈಗ ಇತ್ತೀಚೆಗೆ ಅದು ಎಲ್ಲಿ ಕಣ್ಮರೆನೇ ಆಗೈತೆ ನಮ್ ಕಡೆ, ಇಲ್ವೇ ಇಲ್ಲ ಅದು. ಎಲ್ಲರೂ ಸಿಕ್ಕಿರ್ ಬಿಡ್ಬೇಡ. ಇಲ್ಲೆಲ್ಲೂ ನಾನು ನೋಡೇ ಇಲ್ಲ. ಗಂಡು ಒಣಗನೆ ಸೊಪ್ಪು ಐತೆ ನಮ್ಮ ಹೊಲದೊಳಗೇನೆ ಐತೆ, ಅದನ್ನ ನಾವು ತಿನ್ನಲ್ಲ ಅಷ್ಟಾಗಿ. ಗಂಡು ಒಣಗನೆ ಸೊಪ್ಪು ಬೆಂಗಳೂರು ಕಡೆ ಎಲ್ಲ ಮಾರ್ತಾರಂತ. ತಗೊಂಬಂದ ಇಡಿ ತಿನ್ನು. ನಿನ್ನೆ ಓಡಿಸ್ಬಿಟ್ಟು ಸೊಪ್ಪು ತಿಂತವ್ರ ಅವರು. ಕಡೆಗೆ ಇರ್ಬಿಡ್ತೀನಿ. ಡೈಲಿ ಒಂದು ಗೊನೆ ಬೇಕು ಇವನಿಗೆ ಪಾಠ. ಆದರೆ ನೀರು ಕಾದಿದ್ದಾವೆ. ಹುಳ್ಳಿಕಾಳು ಇದ್ರಲ್ಲಿ ಬರೀ ಹುಳ್ಳಿಕಾಳಿಲ್ಲ, ಹೆಸರು ಕಾಳು ಮತ್ತು ಹಲಸಂದೆ ಕಾಳು 3 ಮೊಳಕೆ ಕಟ್ಟಿದೆ. ಇವಾಗ ಹಾಕ್ತಾ ಇದ್ದೀನಿ ಮೇಯಕ್ಕೆ. ಅಂದ್ರೆ ಬರ್ತೀರಿ ಕಣೆ ಇವತ್ತು. ಸೊಪ್ಪು 3 ಥರ, ಇದು 3 ಥರ. ಸೊಪ್ಪು 3 ಥರ, ಕಾಳು 3 ಥರ. ಹೆಸರು ಕಾಳು ಮಾಡ್ತಾರೆ. ಹೋಗಲ್ಲ ಇನ್ನು ಹೇಳ್ತಾರೆ. ನಾನು ಕೊಟ್ಟಿಲ್ಲ ಬಾಳೆಹಣ್ಣು ಕೊಟ್ಟಿಲ್ಲ, ಬರೀ ಸಿಪ್ಪೆ. ಸುಳ್ಳು ಹೇಳ್ತಾವಲ್ಲ ಕೊಟ್ಟ. ಕಲ್ಲು ನೋಡಾಕಪ್ಪ ರಾತ್ರಿ ಯಾವುದೋ ಒಂದೇ ಕರ್ಮ್ ಅಂತಿತ್ತು. ಮೇಲೆ ಜಾಸ್ತಿ ಹಾಕು ಮುಸ್ರೆ ಗುಯಿ ದನ ಕರ ತಿನ್ಕತ್ತವೆ. ಫ್ರೆಂಡ್ಸ್ ಏನಂದರೆ ಇದರೊಳಕ್ಕೇ ಒಂದು ಟಮಾಟೆ ಹಣ್ಣು ಬೇಯೋದಕ್ಕೆ ಹಾಕ್ತಿದ್ದೀನಿ ಕಾಳೊಳಕ್ಕೆ. ಹಾಗೆಯೇ ಒಂದು ಈರುಳ್ಳಿನ ಇದ್ರೊಳಗೆ ಹಾಕ್ತಾಯಿದ್ದೀನಿ ಸುಡೋಕ್ಕೆ. ಈರುಳ್ಳಿ ಮತ್ತು ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಇದರೊಳಗೆ ಸುಡ್ಲಿ ಅವು. ಮತ್ತು ನೋಡಿ ಒಣಮೆಣ್ಸಿನ್ಕಾಯಿನ ತೊಗೊಂಬಂದಿದ್ದೀನಿ. ಅವನು ಸಹ ಬೆಂಕಿಲೆ ಹಿಂಗೆ ಸುಟ್ಕೊಳ್ತೀನಿ ಒಣಮೆಣ್ಸಿನ್ಕಾಯ. ನೋಡಿ ಹಿಂಗೆಲ್ಲನೂ ಹಿಂಗೆ ಸುಟ್ಕೊಂಬಿಟ್ಟು ಹಾಕೊಳ್ತೀನಿ. ಒಂದು
ಒಂದು 7 ಏನೋ ಮೆಣಸಿನ್ಕಾಯಿ ತಂದಿದ್ದೀನಿ, ಒಂದು ಮೆಣಸಿನ್ಕಾಯಿ. ಬರೀ ಕಾಂಗ್ರೆಸ್ ಗಿಡನೇ ಕಿತ್ಕೊಂಬತ್ತಿದ್ದೀ. ದೋಸೆ ಹಾಕಪ್ಪ. ಹಾಂ, ಅದನ್ನೂ ನಿನಗೆ ಫ್ರೈ ಮಾಡಿ ತಿನ್ನಿಸ್ಬೇಕು. ನಿನಗೆ ಫ್ರೈ ಮಾಡಿ ತಿನ್ನಿಸ್ಬೇಕು. ನಮ್ಮ ಆಳುಗಳು ಸಹ ಕಾಂಗ್ರೆಸ್ ಗಿಡ ತಿಂತವೆ. ನೀನಲ್ಲಿ ನೀನು ಹಾಲೆಲ್ಲ ಅದೇ ಸ್ಮೆಲ್ಲು, ಕಾಂಗ್ರೆಸ್ ಗಿಡ ಸ್ಮೆಲ್ಲು. ಅಲ್ಲೇ ನಮ್ಮ ಹಾಡು ಹಸುಗಳಿಗೆ ಹುಲ್ಲು ಆಯಿತು. ಈ ಕೀಡ್ಸಿನ ಕಡ್ಡಿ ಆದರೆ ಚೆನ್ನಾಗಿ ತಿಂತಾರೆ. ಇವಳು ನೋಡಿ ಎಷ್ಟು ಧೈರ್ಯವಾಗಿ ಹಸಿಂತಕ್ಕೆ ಹೋಗಾಳೆ. ಅವಳು ಅಲ್ಲಿ ಹಾಕಿದ್ರು ಅಲ್ಲಿ ಹಸಿಂತಾನೆ ಹೋಗಿ ತಿನ್ಬೇಕು, ಅಷ್ಟು ಧೈರ್ಯ ಅವಳಿಗೆ. ಅವಳೇನು ಮಾಡಲ್ಲ ಅಂತ. ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಸುಟ್ಟಿರೋವೆಲ್ಲ ಎತ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಕೊಂಡು ತಗೊಂಡಿದ್ದೀನಿ ಒಲೆ ಒಳಗೇನೆ. ನೋಡಿ ಇಲ್ಲಿ ಏನಪ್ಪ ಸ್ವಲ್ಪ ತೆಂಗಿನ ತುರಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು ತೊಗೊಂಬಿಟ್ಟು ಬಂದಿದ್ದೀನಿ. ಟೊಮೆಟೊ ಹಾಕಲಿಕ್ಕೆ ಟೊಮೆಟೊನ ಬೇಸಕ್ಕೆ ಹಾಕಿದ್ದೀನಿ. ಹಾಕಿದ್ರೆ ಮತ್ತೆ ಸುಟ್ಟಿರೋ ಮೆಣಸಿನ್ಕಾಯಿ. ಏನು ಒತ್ಕೊಂಡು ಹೋಗಿ ನೋಡ್ತಾವೆ ನೋಡಲಿ. ಮೆಣಸಿನ್ಕಾಯಿ ಗೊಂಬೆ ಮೆಣಸಿನ್ಕಾಯಿ ಸುಮ್ಮನಿರೋದು. ಏನು ಹೊತ್ಕೊಂಡು ಮೆಣಸಿನ್ಕಾಯಿ ಕಣವ. ಅಯ್ಯೋ ನಿನ್ನ ಮೆಣಸಿನ್ಕಾಯಿ ಏನೋ ತಿನ್ನೋದು ಅನ್ಕೊಂತೈತದು. ಕೆಂಪಿರೋದ್ಕಿನ್ನ ಕಾಪಿಗೆ ಬೋಬು ಅನ್ಕೊಂಡ್ಲೆ ಹೆಂಗಪ್ಪ. ಅಲ್ಲಿ ನೋಡು ಉಂಜಿ ಬತ್ತು, ಉಂಜ ಹಿಂದೆ ಅದು ಓಡಿಸ್ಕೊಂಡು ಹೋಯ್ತದೆ ಅವಳನ್ನ. ನೋಡೋಣ ಟಮಟನ್ ಬೇನೆಸ ಅಂತ. ಟಮಟನೇ ಸಿಗ್ತಾ ಇಲ್ವಲ್ಲ, ಎಲ್ಲೋಯ್ತು? ಬೆಂದೋಗೈತೆ ಟಮಟೆನ. ತೊಗೊತೀನಿ. ಒಂದು ಸ್ವಲ್ಪ ಆರಿಸ್ಬಿಟ್ರು ಮಿಕ್ಸಿ ಅನ್ನಕ್ಕೆ ಬಿಸಿ ಹಾಕಿ ಇದಾಯ್ತು. ಸೊಪ್ಪು ತೊಳೆದು ತೊಗೊಂಬಂದು ನೀರೊಳಗೆ ಚೆನ್ನಾಗಿದೆ. ಇವಾಗ ಸೊಪ್ಪು ತುಂಬ್ತಾ ಇದ್ದೀನಿ. ಈ ಟೈಮಲ್ಲಿ ಮಳೆ ಉದಿರ್ತಲ್ಲ, ತೋಟದೊಳಗೆಲ್ಲ ಸೊಪ್ಪು ಕೊಟ್ಟಿರುತ್ತೆ. ಇಟ್ಕೊಂಡು ಯಾರ್ಯಾರು ಸಾರು ಮಾಡಿಲ್ಲ ಬೇಗ ಬೇಗ ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಅದ್ರೊಳಗೇನೆ. ನೋಡಿ ನೋಡಿ ಅಲ್ಲಿ ನಾ ಪಕ್ಕಕ್ಕೆ ಬರ್ಬೇಡಿ. ನೋಡಲ್ಲಿ ಹೆಂಗೆ ನೋಡ್ತಾನೆ, ತಿನ್ಕತಾನೆ ಮೇಲೆ. ಕರ್ಕೊಂಡು ನಡೆ. ಏನು ನೋಡ್ತಾ ಇದ್ದೀರಿ ಸರ್? ಹಂಗೆ ಎತ್ಬಿಟ್ಟ ಕೋಳಿಗಳ್ನ ಮುರಿಗಳ್ನ ಹೆಂಗೆ ನೋಡ್ದಂಗೆ ಗೊತ್ತಾರ ಅವನು. ನಿನ್ನ ಪಕ್ಕ ಬಿಟ್ಟು ನೋಡೋದು ಹೌದು ಕೋಳಿಗೆ ಹಾಕಿರೋದನ್ನ ಅವನ ಮೇಯ್ತಾ ಕುಂತಾನೆ. ಹುಡುಗನ ತಿಂಡಿ ಇನ್ನು ನೋಡಿ ಬಾಬಾ ಗಸಗಸೆ ಹೆಂಗೆ ಬಿಟ್ಟವೆ ನಿಂಗೆ. ನೋಡಿಲಿ ಹೆಂಗೆ ಬಿಟ್ಟ ಗಸಗಸೆ ಹಣ್ಣು. ಡೈಲಿ ಒಂದು 5-6 ತಿಂತೀನಿ ನಾವು. ಇನ್ನೂ ಬಂದಿಲ್ವಾ? ಉಂಡೆ ಉಂಡ ಬೆಳಗ್ಗೆ ಇಷ್ಟ ಆಗವ. ನಾನು ತಿಂತೀನಿ ಅದೇ ಬೆಳಗ್ಗೆ. ಏನು ರುಬ್ತಾ ಇದ್ದಿಲ್ಲ ಅಲ್ಲಿ? ಮುಂದೆ ನನಗೆ ಈಗ ನಿಮ್ಮಣ್ಣು ಎಷ್ಟು ಗೊತ್ತಾ ಪಾಪ? 20 ರೂಪಾಯಿಗೆ 2-3 ಅಷ್ಟೇ. ಈ ಅಲ್ಲೊಂದು ಹಣ್ಣಾಗಿ ಅಲ್ಲೇ ಬಿದ್ದೈತೆ. ಕಡ್ಡಿಲಿ ಕೆಳಗೆ ಬೀಳ್ಸಿ ಹಾಕಬೇಕು. ಅಲ್ಲಿ ಕುಂತೈತೆ ನೋಡಲಿ. ಅಲ್ಲಿ ಕುಂತೈತೆ ನೋಡಲ್ಲಿ. ಇಷ್ಟಪ್ಪ ನೀ ಕೈಲಿ ಹಿಡ್ತಿದ್ದಲ್ಲ, ಇವೇ 20 ರೂಪಾಯಿ. ಅಂಗಡಿ ಕೊಟ್ರೆ ಆಯ್ತದೆ. ಸಣ್ಣವೆಲ್ಲ ಕೇಳ್ಬಿಡಕೊಂಬಿಡ್ಲ. ಕೆಂಪತ್ತೇವಿ. ಅಷ್ಟಾದ್ರೆ ಇರ್ಬೇಕು. ಕೇಳ್ಕೊಂಬಂತಾರೆ ಕತೆ. ಆಮೇಲೆ ಒಂದು ಇವೇ 25 ರೂಪಾಯಿ ತಗೋತಾರೆ. ಸರ್ ನಮ್ಮ ಕರ್ಬೇವು ಸೊಪ್ಪು ಗಿಡನೂ ಚೆನ್ನಾಗಿ ಹೊಡ್ಕೊಂಡೈತಿ ಇವತ್ತಲ್ಲಿ. ಅದು ಕೇಳ್ಕೊಂಬತ್ತೀನಿ. ಅಲ್ಲಿ ಇರಿಸಲು ಮಾಡ್ತಾರಲ್ಲ, ಇಷ್ಟು ಕಟ್ಟಿರ್ತಾರೆ, 10 ರೂಪಾಯಿ ಹೇಳ್ತಾರೆ. ಹ್ಞೂ ಮಾಡ್ತಾರ. ನೀವು ಸ್ವಲ್ಪ ದಿನ ಕಾಂಗ್ರೆಸ್ ಗಿಡನ ಮಾಡ್ತಾರೆ.
ಕಾಲ್ಗಿಲ್ ಮೇಲೆ ಚಲ್ಕಣೆ ನಿಧಾನಕ್ಕೆ ಬಸ್ಕ ಆ ಮೊಸಿ ಬಟ್ಟೆ ತಗೊಂಡ್ರೆ ನೋಡವ ಎಷ್ಟು ಅಗ್ಲ ತಗೊಂಡಿದ್ದೀವಿ. ಕಾಲ್ಗಿಲ್ ಮೇಲೆ ಚಲ್ಕೊಂಡ್ರೆ ನಾನು ಕರ್ಕೊಂಡೋಗ್ಬೇಕಾಯ್ತು ಆಸ್ಪತ್ರೆ. ನಿಧಾನಕ್ಕೆ ಬಸ್ಕ ಇನ್ನೊಂದು ಚೂರು ಅಗ್ಲಾಗಿರೋ ತಳದು ಮೊಸಿ ಬಟ್ಟೆ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ. ಅವಾಗ ಇನ್ನೊಂದೇನು ಗೊತ್ತಾ, ಅವಾಗೆಲ್ಲ ಇದು ಏನಪ್ಪ ಊಟಕ್ಕೆ ಅಷ್ಟೊಂದು ತೊಂದರೆ ಇರ್ತಿತ್ತಂತಲ್ಲ. ಅವಾಗ ಏನು ಮಾಡೋರಂತೆ ಗೊತ್ತಾ, ಹೊಲ್ದಲ್ಲಿ ಹೋಗಿ ಹಣೆ ಸೊಪ್ಪು ಕುಯ್ಕೊಂಬಂದು ಬೇಯಿಸ್ಕೊಂಡು ತಿನ್ನಾರಂತೆ. ಹಣೆ ಸೊಪ್ಪು ನಮ್ಮ ಅಮ್ಮನೂ ಅನ್ನೋದು. ನಾವು ಕಂಡಾಗ ನಮ್ಗೆ ರೈಸ ಎಲ್ಲ ವಾರಕ್ಕೊಂದ್ಸಲಿ 4 ದಿನಕ್ಕೊಂದ್ಸಲಿ ಮಾಡ್ತಿದ್ ಗೊತ್ತಾ ಅಲ್ಲಿ. ನಾನು ನೋಡಿ ಉಪ್ಪಿಂದ ಬರ್ತಾರ ಸಕ್ಕರೆ ಬರ್ತಾನಿದ್ದೀನಿ ನಾನಿಲ್ಲ ಬುದ್ಧಿ ಹಾಕಿ ನೋಡೋದು ಅದೇ ತಾಂಬತ್ತಿ ಮುನ್ನಾನೆ ಸಾಕು. ನಾನು ಕಾಳಿಗೆ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀನಿ. ಆಮೇಲೆ ಇನ್ನೊಂದೇನಂದರೆ ನೋಡಿ, ಇದು ರುಬ್ಬಿದ್ದೀನಲ್ಲ ಮಸಾಲೆನ, ಇದು ಸ್ವಲ್ಪ ಹಾಕ್ತೀನಿ ಕಾಳಿಗೆ, ಚೆನ್ನಾಗಿರುತ್ತೆ ಮೊಟ್ಟೆ ಉಳಿಕಾಳಿ. ಹೋಗಿ ಇಲ್ಲಿ ಪಲ್ಲಿ ಹಿಡಿಯಲ್ಲ ಕಂಡ್ಲ ಅವಳಿಗೆ ಅಲ್ಲೇ ನಿದ್ದೆ ಬಂದೇವೆ. ಇನ್ನು ನಾನು ಮುದ್ದೆ ತಪ್ಪಲಿ ತತ್ತಂದ್ರೆ ಅಲ್ಲಿಂದ ಇಲ್ಲಿ ಬಂದು ಕುತ್ಕೊತಾಳೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆ ಗೊಂಬೆಗೆ ನಾನು ಎಲ್ಲಿ ಇರ್ತೀನಿ ಅಲ್ಲಿ ಇರ್ಬೇಕು ಒಟ್ನಲ್ಲಿ ಅವಳು. ನಾನು ಎಲ್ಲಿ ಕೆಲಸ ಮಾಡ್ತಿರ್ತೀನಿ ಅಲ್ಲಿ ಕುತ್ಕೊಂಡು ಅಲ್ಲಿ ತೋಟ ಬಿದ್ದವಲ್ಲ ಅಡಕೆ ಸೊಸೆ ಅಲ್ಲಿ ಹೋಗಿ ಕುಂತ್ಕ ಅಲ್ಲಿ ಬರ್ತಾಳೆ. ಅಲ್ಲಿ ಬಂದು ಕುತ್ಕೊತಾಳೆ ನೋಡಿಲ್ಲಿ. ಅಲ್ಲಿ ಹೋಗಿ ಎಲ್ಲಿ ಹಿಡಿಯೋಣ ಇದು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅಡುಗೆ ಮಾಡೋದು ಬಂದು ನೋಡ್ತಾ ಕುಂತವಳಪ್ಪ. ಆಮೇಲೆ ಎಣ್ಣೆ ಸೊಪ್ಪು ಮತ್ತೆ ಹೊಲದೊಳಗಿರೋ ಬೆಕ್ಕೆ ಸೊಪ್ಪು ಬಡವರಿಗೆ ಇದು ಆಗಿನ ಕಾಲದಲ್ಲೆಲ್ಲ ಎಣ್ಣೆ ಸೊಪ್ಪು ತಿಂದೇ ಕಾಲ ಮಾಡೋರಂತೆ ಅವರೆಲ್ಲ. ಅವಾಗ ಊಟ ಇಲ್ದೇ ಹೊಲದಲ್ಲಿ ಎಣ್ಣೆ ಸೊಪ್ಪು ಕಿತ್ಕೊಂಬಂದು ಅದನ್ನ ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ತಿಂದು ಕಾಲ ಮಾಡೋರಂತಾಗೆಲ್ಲ. ಹಾಗೆಲ್ಲ ನಮ್ಮ ತಾತವರು ನಮ್ಮ ಅಜ್ಜಿಯರೆಲ್ಲ ಹೇಳೋರು. ಏನೋ ಅವ್ರ ಮಾತು ಕೇಳೋಕ್ಕೆ ಏನೋ ಒಂಥರ ಖುಷಿ ಆಗೋದು. ನಾವೆಲ್ಲ ಕಷ್ಟಪಟ್ಟಿದ್ದು. ₹1 ತಗೊಂಡೋದ್ರೆ ಒಂದು ಬ್ಯಾಗ್ ತುಂಬ ಸಾಮಾನು ತರುವಂತ ನಮ್ಮ ತಾತನ ಎಲ್ಲ ಹೇಳೋದು. ಗಾಳಿ ನೋಡಿ ಎಷ್ಟೊಂದು ಬಿತ್ತೈತೆ ಬೆಳಿಗ್ಗೆ ಇವತ್ತು. ಕಾಯಿ ನಿಗ್ಲಿ ಅಕ್ಕ. ಗಾಳಿ ಎಷ್ಟೊಂದು ಬಿತ್ತೈತೆ ಇವತ್ತು. ವೆದರ್ ಇವಾಗ ಹಿಂಗೈತೆ, ಆಮೇಲೆ ಒಂದು 10 ಗಂಟೆ ಹಿಂಗೆ ಬಿಸಿಲು ಸ್ಟಾರ್ಟ್ ಆಯ್ತದೆ. ಎಷ್ಟು ಬಿಸಿಲು ಹೊಡೆಯಲ್ಲ ಮಾಡ್ಕೊಂಡಲ್ವ. ಸಾಸಿವೆ ಹಾಕಿದ್ದೆ, ಎಣ್ಣೆ ಬಿಟ್ಬಿಟ್ಟು ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತೆ ಇವಾಗ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ಈ ಸಪ್ಪೆ ಸರ್ ಬಸ್ಕೊಂಡಿದ್ದಿಲ್ಲ ಅದನ್ನ ಇದು ಮಾಡ್ತೀಯ. ಕಾಲು ಬಿಸಿರು ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಮುದ್ದೆನೂ ಮಾಡ್ತೀಯಾ? ಟೈಮ್ ಆಗಿದೆನೋ. ಹಿಂದಕ್ಕೆ ಇಟ್ಬಿಡುತ್ತಾ ನೀರು ಸೊಪ್ಪು ನೋಡ್ತೀರಿ. ಮುದ್ದೆ ಉಣ್ಣೋಣ ಆಸೆ ಬರೀ ಅನ್ನಕ್ಕೆ ಸಾಕಾಗಲ್ಲ. ಅದೇ ಮುದ್ದೆ ಹೆಸರು ತಂಬು. ಮುದ್ದೆ ರೆಡಿ ಆಯ್ತೈತೆ. ಸರ ಕರೆಂಟ್ ಕೊಟ್ಟವ್ರು ನೋಡೋಣ. ನೀರು ಇಟ್ಕೋಬೇಕು, ಹಂಗೆ ಕರೆಂಟ್ ಇದ್ರೆ ನೋಡ್ಕೊಂಬತ್ತೀನಿ ತಡೆಯಪ್ಪ. ನಾಳೆ ಮನೆಗೆ ಕರೆಂಟ್ ಬಂದೈತೆ ನೋಡಂಬರಿ. ಇಲ್ಲಿ ಕರೆಂಟ್ ಬರೋದೇ 3 ಅವರ್ ಕೊಡ್ತಾರೆ. ಅವಾಗ ಬಂದಾಗ ನೋಡ್ಕೊಳ್ಳಿಲ್ಲ ಅಂದರೆ ಹೋಯ್ತು. ಕೊಟ್ಟಿದ್ದಾರೆ ನೋಡಿ. 2 ಫೇಸ್ ಆಗಿದೆ. ಆಟೋ ಸ್ವಿಚ್ ಆನ್ ಮಾಡೋಣ. ಆಟೋ ಸ್ವಿಚ್ ಏನಾದ್ರು ನಿಂತ್ಕೊಂಡ್ರೆ ಕರೆಂಟ್ ಕೊಟ್ಟವ್ರೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ನೋಡಿ ನೆಲ ಹೆಂಗೆ ತೋಡ್ಬಿಟ್ಟಿದೆ. ಸಂದಿಗೆಲ್ಲ ನೀರು ಬಿಟ್ಟಿದ್ದಾರೆ ನೋಡಿ. ಯಾವ ಥರ ಎಲ್ಲ ಬಿಲ ಮಾಡ್ಕೊಳ್ತಾರೆ. ಸುತ್ತ ನೀರು ಹಾಕೊಂಡು
ಹಂಗೆ ನೀರು ಬಿಟ್ಟೆ ಕೆಡಗು ಕೆಳಗೆ ಬೀಳ್ತದೆ. ಅಲ್ಲ ಐತೆ ನೋಡೊಂದು ಮಧ್ಯದಲ್ಲಿ ಅಲ್ಲೇ ಕುಂತೈತೆ. ಹಾಂ ಅಲ್ಲೇ ಮನೆ ನೀರು ಇಟ್ಕೊಳ್ಳಿ ನಪ್ಪ ಪೈಪ್ ಅಲ್ಲಿ ಇಲ್ಲೇ ಪೈಪ್ ಆ ಕಡೆ ಕೇಳ್ತೀನಿ ನೋಡಿ. ಈ ಕಡೆ ಬಸ್ ಸಾರು ಸೊಪ್ಪು ಸಾರು ಅದೇನು ನೋಡಿ ಇಲ್ಲೇ ಕುಂತ್ಕೊಂಡು ಊಟ ಮಾಡ್ಬಿಟ್ಟು ನಾನು ಮುದ್ದೆ ತಿರುಗ್ಬೇಕಾರೆ ಅಲ್ಲೂ ತಿಂದು ಹೋಗತ್ಲು ಕೊಡ್ಬೇಕು. ಅದೇ ಕಲ್ಲಿದು ಕೊಡೋದು ಕಲ್ಲು ಮಾಡಿತ. ಹಾಂ ಬನ್ನಿ ಕಾಳೆ ಆಗಿದೆ ಟೇಸ್ಟ್ ಬಂದಿತ್ತು. ಸರಿ ಬಾ ಟೇಸ್ಟ್ ಮಾಡ್ತೆ ಮುದ್ದೆ ನುಂಗ್ಬಿಟ್ಟು ಸೂಪರ್ ಇದೆ. ಅವಳಿಗೆ ಹಾಕು ಮುದ್ದೆ. ಅದಕ್ಕೆ ಚೂಜಿ ಹಾಕ್ಸೋಣ ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳೋರೆ. ಮೇಯ್ತಾ ನೋಟ್ನಲ್ಲಿ ಓಡಾಡ್ಕೊಂಡು ಗೆಲ್ವಾಗ ಅವನೇ ಆದರೂ ಹೆಂಗಾರಾಗಲಿ ನಾಯಿ ಕಚ್ಚಿರೋದಲ್ವಾ ಅದಕ್ಕೆ ಒಂದು ಇಂಜೆಕ್ಷನ್ ಮಾಡಿಸ್ಬಿಡೋಣ ಅತ್ಲಾಗೆ ಅಂತ ನೋಡಿ. ನೀನು ಅಲ್ಲಿ ಹುಲ್ ಕಿತ್ಕೊಂಬಂದು ಹಾಕಿದೀಯಾ ಅವ್ನು ಆ ಕಡೆಗೆ ಹೋಗಿ ನಿಂತವನು. ಓಡ್ ಬಂದಿದೆಯಲ್ಲ ನೋಡ ಆಡ್ ನೋಡೋಕ್ಕೆ ನಿನ್ನ ಜೀವ ತಡೆದಿಲ್ಲ ಅಲ್ವಾ? ಇಲ್ಲ ಗೆಲ್ವಾಗ ಅವನೇ ಒಟ್ಟಿನಲ್ಲಿ ಅದಕ್ಕೆ ಒಂದು ಇಂಜೆಕ್ಷನ್ ಮಾಡ್ಸಂದು ಮೇವೆಲ್ಲ ತಿಂತಾನೆ. ಅಲ್ಲಿ ಕಚ್ಕೊಂಡು ಒಂದು ಕೂತ್ಕೊಳ್ಳಿ ಆಡ ಅದು ಹಂಚಿ ಹುಲ್ಲು ಎಲ್ಲ ಸಂಜೆ ಟೈಮ್ ಕುತ್ಕೋಬೇಕು. ಕೂತ್ಕೊಂಡು ನೋಡಿ ಹಂಚಿ ಹುಲ್ಲು ತಿಂತದಲ್ಲ ಅದು ಹಂಗೆ ಬಾಯಾಗಿ ಇಷ್ಟಪ್ಪ ಇಷ್ಟ ಮಿಟ್ಕೊಡು ಒಂದು ಕಮ್ಮಿ ಮಾಡಿ ಮುಂದಾಗ್ತದೆ. ಎಣ್ಣೆ ಔಷಧಿ ಸ್ಪ್ರೇ ತಂದವ್ರೆ ಸ್ಪ್ರೇ ಹೊಡಿತೀನಿ. ಈಗ ಮಾತ್ರೆ ಐತೆ ಮುದ್ದೆ ಮಾಡಿದ್ದೀನಲ್ಲ ಈಗ ಮುದ್ದೆಲಿ ಮಾತ್ರೆ ಕೊಡ್ತೀನಿ. ಈಗ ತಿಂತಾನೆ. ಈಗಲೂ ಮಾಡೋದು ಎಷ್ಟು ಕೊಯ್ತದೆ.